ಬರ್ತಾರೆ ನೋಡು ಹೇಳಿ. ಸನ್ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 984 ಗೌರವಾನ್ವಿತ ಲೋಕೋಪಯೋಗಿ ಸಚಿವರಿಗೆ. ಲೋಕೋಪಯೋಗಿ ಸಚಿವರು ಬಲ್ಕಿಸ್ಮಾನ್. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಯವರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ತುಮಕೂರಿಂದ ಶಿವಮೊಗ್ಗ ನ್ಯಾಷನಲ್ ಹೈವೇ ಏನಿದೆ 4 ಭಾಗದಲ್ಲಿ ಇದೆ ಅಂತಲೂ ಕೊಟ್ಟಿದ್ದಾರೆ. ಇದು ಗೊತ್ತಿರ್ತಕ್ಕಂಥ ವಿಷಯ. ಇದರಲ್ಲಿ ನಾನು ವಿಶೇಷವಾಗಿ ಬಾಣವರಿಂದ ಶಿವಮೊಗ್ಗಕ್ಕೆ ಇರ್ತಕ್ಕಂಥ ರಸ್ತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಧ್ಯಕ್ಷೆ, ಮಾತಾಡಬೇಕಂತ ಇದ್ದೀನಿ. ಮೊನ್ನೆ ಈ ಪ್ರಶ್ನೆ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ, ಈಗ ಈ ಹೆಚ್ಚು ಕಡಿಮೆ ಶಿವಮೊಗ್ಗದವರು ಚಿತ್ರದುರ್ಗದಲ್ಲೇ ಸುಮಾರು ಒಂದು 10-15 ವರ್ಷದಿಂದ ಓಡಾಡ್ತಾ ಇದ್ದಾರೆ ವಿನ ಈ ಕಡೆ ಬರೋದು ಮರ್ತೇ ಬಿಟ್ಟಿದ್ದಾರೆ. ಮಾನ್ಯ ಸಭಾಪತಿಯವರೇ, ಇದನ್ನು ನೋಡಬೇಕು, ಈ ಯಾವ ಹಂತಕ್ಕೆ ಬಂದಿದೆ ರಸ್ತೆ ಅಂತ. ನಾನು ಬೈ ರೋಡ್ ಬೆಂಗಳೂರಿಂದ ತುಮಕೂರು ಮೂಲಕನೇ ಹೋದೆ. ಇದು ಬಾಣವರ ತನಕ ಮಾತ್ರ ಈ ಕೆಲಸವನ್ನು ಮುಗಿಯೋ ಹಂತದಲ್ಲಿದೆ. 100% ಆಗಿದೆ ಅಂತ ಹೇಳ್ತಾರೆ, ಮುಗಿಯೋ ಹಂತದಲ್ಲಿದೆ. ಮಾನ್ಯ ಸಭಾಪತಿಯವರೇ, ಈ ಬಾಣವರಿಂದ ಶಿವಮೊಗ್ಗಕ್ಕೆ ಹೋಗುವ ರಸ್ತೆ ಅಂತೂ ದೇವರೇ ಕಾಪಾಡಬೇಕು, ಯಾವಾಗ ಮುಗಿಸ್ತಾರೋ ಏನೋ. ವಿಶೇಷವಾಗಿ ನಮ್ಮ ತರೀಕೆರೆ ಎಂಟ್ರ್ ಆದ ತಕ್ಷಣ ಅಲ್ಲಿಂದ ಆ ಸರ್ವಿಸ್ ರೋಡ್ ಅಂತ ಮಾಡಿರ್ತಕ್ಕಂಥ ಇದರಲ್ಲೆಲ್ಲ ಸಾರ್ವಜನಿಕರ ಮನೆ ಬಾಗಿಲಿಗೆ ಹೋಗಿಬಿಟ್ಟಿದೆ ರೋಡ್ಸ್. ಅವ್ರು ಏನಾದರೂ ಒಂದು ಕಲ್ಲೇನಾದರೂ ಹಾಕಕ್ಕೆ ಹೋದರೂ ಕೂಡ ಅವ್ರಿಗೂ ಕೂಡ ಸತಾಯಿಸ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ವೇಗವಾಗಬೇಕು. ಆಮೇಲೆ ಭದ್ರಾವತಿ ಬೊಮ್ಮನಕಟ್ಟೆಯಿಂದ ಹಿಡಿದು ಇದು ಬೈಪಾಸಿಂದ ಹಿಡಿದು ಮಾಚೇನಹಳ್ಳಿ ಮೂಲಕ ಆ ರಸ್ತೆ ಅಂತೂ ಸರ್, ಮಾನ್ಯ ಸಭಾಪತಿಯವರೇ, ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳೋದು ಕರೆಕ್ಟ್. ಅಲ್ಲಿ ಆಗದಿರ್ತಕ್ಕಂಥ ಫುಲ್ ಮಣ್ಣು ಮಾರೋ ತನಕ ಆ ಕೆಲಸಕ್ಕೆ ಕಾಮಗಾರಿ ಶುರು ಮಾಡಿಲ್ಲ ಅವರು. ಎಷ್ಟು ಎಲ್ಲ ಮಣ್ಣನ್ನು ಮಾರ್ಕೊಂಡಿದ್ದಾರೆ ಅವರೇ. ಅದ್ರ ಜೊತೆಗೆ ರಸ್ತೆಯಲ್ಲಿರ್ತಕ್ಕಂಥ ಬಂಡೆಗಳು ಏನೇನು ಬರುತ್ತೆ ಅಲ್ಲಲ್ಲೇ ಹೊಡೆದು ಸಾರ್ವಜನಿಕ ಮಾನ್ಯ ಅಧ್ಯಕ್ಷರೇ, ಇದು ವಿಳಂಬ ಆಗಲಿಕ್ಕೆ ಈ ಭೂ ಸ್ವಾಧೀನ ಸಮಸ್ಯೆಯಿಂದ ಆಗಿದೆ. ಈಗ ಸುಮಾರು 4 ಪ್ಯಾಕೇಜಿನ 90ಕ್ಕಿಂತ ಹೆಚ್ಚಿಗೆ ನಮ್ಮ ಭೂಮಿಯನ್ನು ನಾವು ಸ್ವಾಧೀನಪಡಿಸಿಕೊಂಡಿದ್ದೇವೆ. ಮತ್ತು ಈಗಾಗಲೇ ಯಾವ ಕಾಲಮಿತಿಯಲ್ಲಿ ಅವರಿಗೆ ಪ್ಯಾಕೇಜ್ 1, 2, 3, 4 ಅವ್ರ ಡೇಟ್ ಕೂಡ ಕೊಟ್ಟಿದೆ. 26 ಇರ್ಬೋದು. ಕೊನೆಯದಾಗಿ 31 ಮಾರ್ಚ್ 27ಕ್ಕೆ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ನ್ಯಾಷನಲ್ ಹೈವೇ ಅವರು ಬರೋದ್ರಿಂದ ಅವ್ರ ಜೊತೆ ನಾವು ನಿರಂತರವಾಗಿ ಸಭೆ ಮಾಡ್ತಾಯಿದ್ವಿ. ಪ್ರತಿ ತಿಂಗಳು ಅವ್ರ ಜೊತೆ ಸಭೆ ಮಾಡಿ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ಅವ್ರು ಕೊಟ್ಟಂಥ ಡೇಟ್ಗೆ ಸ್ಟಿಕಾಣ ಆಗಲಿಕ್ಕೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ಳಿ ಅಧ್ಯಕ್ಷ. ಸಭಾಪತಿಯವರೇ, ಸಚಿವರು ಹೇಳಿದ್ದನ್ನು ಒಪ್ಕೊಳ್ತೀನಿ. 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರಸ್ತೆ ಎಲ್ಲೂ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದ್ರು. ತರೀಕೆರೆಯಿಂದ ಭದ್ರಾವತಿ ಜನರಿಗೆ ಮಾತ್ರ ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈವನ್ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್, ನೌಕರಿಗಳಿಗೆ ಹೋಗೋ ಸ್ಟೂಡೆಂಟ್ಸ್ ಆ ಮಾಚೇನಲ್ಲಿ ಡೈರಿ ಒಂದು ಮನುಷ್ಯನ ಹತ್ರ ಅಷ್ಟತ್ರ ಅಗ್ದಿದ್ದಾರೆ. ಏನೇನು ಒಂದು 1% ಕೆಲಸನೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಈ ತಮ್ಮ ಮೂಲಕ ಸನ್ಮಾನ್ಯ ಸಚಿವರಿಗೆ ತಾವೇ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡ್ತಿರೋ ಏನೋ. ಈಗ ಅವ್ರು ಹೇಳ್ತಾರೆ, ನಾವು ಲ್ಯಾಂಡ್ ಅಕ್ವಿಸಿಷನ್ಗೆ ನಮಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ಅಲ್ಲಿ ಸಾರ್ವಜನಿಕರ ಜೊತೆಗೆ ಸಂಪರ್ಕನೇ ಮಾಡಿಲ್ಲ. ಹಲವಾರು KDP ಮೀಟಿಂಗಲ್ಲಿ ನಾನು ಹೇಳಿದ್ದೀನಿ, ಸಾರ್ವಜನಿಕ ಪ್ರತಿನಿಧಿಯರ ಅವ್ರಿಗೆ ಕಳಿಸ್ಕೊಂಡ್ರಿ, ರೈತರಿಗೆ ಕೂರಿಸ್ಕೊಂಡ್ರಿ, ನೀವು ಅಕ್ವಿಸಿಷನ್ಗೆ ಪ್ರೊಸೆಸ್ ಮಾಡ್ಕೊಳ್ಳಿ ಬೇಗ ಅಂತ, ಅದನ್ನೂ ಮಾಡಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೆಲಸವನ್ನು ಇನ್ನೂ ಕೂಡ ಮಂದಗತಿಯಲ್ಲಿ ಹೋಗ್ತಾ ಇದೆ. ಆದಷ್ಟು ಬೇಗ ಇದನ್ನ ಕೆಲಸವನ್ನು ತ್ವರಿತವಾಗಿ ಮಾಡಬೇಕು ಅಂತ ಈ ಸಭೆ ಮೂಲಕ ತಮಗೆ ಕೇಳ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷೆ, ನಾವು ಅಧಿಕಾರ ವಹಿಸಿಕೊಂಡ ಮೇಲೆ 30 ತಿಂಗಳಲ್ಲಿ ನಾವು ಬಂದಾಗೆ 42 ನ್ಯಾಷನಲ್ ಹೈವೇ ಪ್ರಾಜೆಕ್ಟನ್ನು ಸಮಸ್ಯೆ ಇದ್ರೆ ಇಲ್ಲಿವರೆಗೆ ಸುಮಾರು 6 ಮಾತ್ರ ಬಾಕಿ ಇದೆ ನಮ್ಮ ಇಲಾಖೆ ಮುಂದೆ. ಅದನ್ನು 6 ಕೂಡ ಒಂದು 3 ತಿಂಗಳಲ್ಲಿ ಬಗೆಹರಿಸಿ, ಇನ್ಕ್ಲೂಡಿಂಗ್ ಮೇಡಮ್ ಅವ್ರು ಹೇಳಂಥ ನ್ಯಾಷನಲ್ ಹೈವೇ ಕೂಡ ಆದಷ್ಟು ಬೇಗ ನಾವು ಅದನ್ನು ಮುಕ್ತಿ ಮಾಡಲಿಕ್ಕೆ, ಅದು ಸಂಚಾರಕ್ಕೆ ಮುಕ್ತಿ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ ಇಲಾಖೆ ನ್ಯಾಷನಲ್ ಹೈವೇ ಜೊತೆ ಸಹಕಾರ ಕೊಡ್ತಾ ಅಂತ ಭರವಸೆ ಕೊಡ್ತೀವಿ.